ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆರ್ಥಿಕ ಬೆಳವಣಿಗೆ ಆಗಬೇಕಾದ್ರೆ, ಆರ್ಥಿಕ ಚಟುವಟಿಕೆ ಆಗಬೇಕಾದ್ರೆ ಇನ್ನೂ ಹೆಚ್ಚು ಹಾಲು ಉತ್ಪಾದನೆ ಆಗಬೇಕು. ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದನ್ನು ಮಾರಾಟ ಮಾಡಬೇಕು. ಅದಕ್ಕೋಸ್ಕರ ಅನೇಕ ಮಾರಾಟ ಮಾಡ್ತಕ್ಕಂಥ ನನ್ನ ಒಂದ್ಸಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ. 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ KMFನವರೆಲ್ಲ ಬಂದರು, ನನಗೆ ಮಿಲ್ಕ್ ಯೂನಿಯನ್ ಅಧ್ಯಕ್ಷರುಗಳೆಲ್ಲ ಬಂದರು. ಸರ್, ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ, ಏನು ಮಾಡೋಣ ಅಂತ ಹೇಳೋದು. ನಾನು ಹೇಳಿದೆ, ಹಾಲನ್ನು ಮಕ್ಕಳು ಕೊಡೋಣ, ಅದನ್ನು ಸರ್ಕಾರ ದುಡ್ಡು ಕೊಡ್ತದೆ ಅಂತ ಹೇಳಿದೆ. ಎಷ್ಟು ಹಾಲನ್ನು ಸರ್ಕಾರ ತಗೊಳ್ತದೆ ಅಷ್ಟು ಹಾಲನ್ನು ಇವತ್ತು ಶಾಲಾ ಮಕ್ಕಳಿಗೆ, ಅಂದರೆ SSLC ಓದ್ತಕ್ಕಂಥ ಅಲ್ಲಿವರೆಗೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಅಲ್ಲಿವರೆಗೆ ಹಾಲು ಕೊಡ್ತಕ್ಕ ಇರಲಿಲ್ಲ. ಆಮೇಲೆ ಯಡಿಯೂರಪ್ಪನವರು ಕೊನೆಯಲ್ಲಿ 1 ಲೀಟರ್ ಹಾಲಿಗೆ 3 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಬಂದ ಮೇಲೆ 3 ರೂಪಾಯಿ ಜೊತೆಗೆ ಇನ್ನೂ 2 ರೂಪಾಯಿಯನ್ನ ಹೆಚ್ಚು ಮಾಡಿ 1 ಲೀಟರ್ ಹಾಲಿಗೆ 5 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ. ನಾನು ಅನಿಮಲ್ ಮಿನಿಸ್ಟರ್ ಆಗಿರುವಾಗ ಇನ್ನೊಂದು ಪ್ರಮುಖವಾದಂಥ ಕೆಲಸ ಮಾಡೋದೇನಪ್ಪ ಅಂತಂದ್ರೆ, ಈ ಡೈರಿಗಳು ಬೇರೆ, ಮಿಲ್ಕ್ ಯೂನಿಯನ್ಗಳು ಬೇರೆ 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 ಇತ್ತು. ಡೈರಿಗಳು ಬೇರೆ ಇತ್ತು, ಡೈರಿಗಳ ಅಧಿಕಾರಿಗಳು ನೋಡ್ಕೊತಾ ಇದ್ರು. ಆಮೇಲೆ ಮಿಲ್ಕ್ ಯೂನಿಯನ್ಗಳು ರೈತರಿಂದ, ಉತ್ಪಾದಕರಿಂದ ಚುನಾಯಿತರಾದಂಥ ಪ್ರತಿನಿಧಿಗಳು ಇರ್ತಿದ್ರು. ಅದಕ್ಕೆ ನಾನು ಏನು ಮಾಡಿದೆ, ಎಲ್ಲ ಡೈರಿಗಳನ್ನು ಕೂಡ ಮಿಲ್ಕ್ ಯೂನಿಯನ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಯಾಕಂತಂದ್ರೆ ರೈತರು ಇದರ ಮಾಲೀಕರಾಗಬೇಕು, ಮಿಲ್ಕ್ ಯೂನಿಯನ್ಗಳ ಅಧ್ಯಕ್ಷರು ಆ ವಹಿವಾಟನ್ನೆಲ್ಲ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದು ಮೊದಲನೇ ಬಾರಿಗೆ ನಾನು ಪಶುಸಂಗೋಪನಾ ಮಂತ್ರಿಯಾಗಿ ಮಾಡಿದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು, ಹಾಲು ಕೊಟ್ಟದ್ದು ಮಕ್ಕಳಿಗೆ, 2ನೇದು 5 ರೂಪಾಯಿ ಕೊಟ್ಟದ್ದು, 3ನೇದು ಡೈರಿಗಳನ್ನು ಮಿಲ್ಕ್ ಯೂನಿಯನ್ಗಳಿಗೆ. ಈಗ 14 ಮಿಲ್ಕ್ ಯೂನಿಯನ್ಗಳಿದ್ದಾವೆ, 14 ಸುಮಾರು 15,000 ಸೊಸೈಟಿಗಳಿದ್ದಾವೆ, 14 ಮಿಲ್ಕ್ ಯೂನಿಯನ್ಗಳಿದ್ದಾವೆ. ಈ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿಗಳನ್ನು ವರ್ಗಾವಣೆ ಮಾಡಿಕೊಟ್ಟದ್ದು ನಾನು. ಯಾಕಂತಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋದು. ಅಧಿಕಾರ ಕೇಂದ್ರದಲ್ಲಿ ಸೀಮಿತವಾಗಿರಬಾರದು, ರಾಜ್ಯದಲ್ಲಿ ಸೀಮಿತವಾಗಿರಬಾರದು, ಅದು ಕೆಳ ಹಂತದಲ್ಲಿ ಬರಬೇಕು. ಆಗ ಬಂದಾಗ ಮಾತ್ರ, ಅಧಿಕಾರ ವಿಕೇಂದ್ರೀಕರಣ ಆದಾಗ ಮಾತ್ರ ನಾವು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ. ಯಾಕಂತಂದ್ರೆ ಭಾರತ ದೇಶ ಹಳ್ಳಿಗಳ ದೇಶ. ಹಳ್ಳಿಗಳ ದೇಶದಲ್ಲಿ ಆರ್ಥಿಕವಾಗಿ ಹಳ್ಳಿಗಳು ಅಭಿವೃದ್ಧಿ ಆಗದೆ ಹೋದರೆ, ಅಧಿಕಾರ ಸಿಕ್ಕದೆ ಹೋದರೆ, ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಿದ್ರು ಗೊತ್ತಾ? ಏನು ಹೇಳ್ತಾ ಇದ್ರು? ಅಧಿಕಾರ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು ಹೊರತು ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು. ಅಧಿಕಾರ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು ಹೊರತು ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು. ಅದಕ್ಕೆ ಗ್ರಾಮ ಸುರಾಜ್ಯ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಗ್ರಾಮಗಳು ಸುರಾಜ್ಯ ಆಗಬೇಕಾದ್ರೆ ಹಳ್ಳಿಗಳು ಸ್ವಾವಲಂಬನೆಯನ್ನು ಕಾಣಬೇಕಾಗ್ತದೆ. ಆ ಸ್ವಾವಲಂಬನೆ ಆಗ್ತಕ್ಕಂಥ ಅದಕ್ಕೆ ನೆಹರು ಬಂದಂತೆ ಪ್ರತಿ ಹಳ್ಳಿನಲ್ಲಿ ಒಂದು ಪಂಚಾಯಿತಿ ಇರಬೇಕು, ಒಂದು ಶಾಲೆ ಇರಬೇಕು, 2ನೇದು ಒಂದು ಕೋಆಪರೇಟಿವ್ ಸೊಸೈಟಿ.